ಇಂದು ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 35ರ ತ್ರಿವೇಣಿ ವೃತ್ತದಲ್ಲಿರುವ ಕೆಎಸ್ಎಬಿ ಕಾಲೋನಿಯ ಮತ್ತು ಮಹೇಶ್ವರಿ ದೇವಸ್ಥಾನದ ಸಮುದಾಯ ಭವನದಲ್ಲಿ ತ್ರಿವೇಣಿ ಗೆಳೆಯರ ಬಳಗದ 30ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಬಿಜೆಪಿ ಮುಖಂಡರಾದ ಬಿ ಆನಂದ್ರವರ ಹುಟ್ಟುಹಬ್ಬದ ಅಂಗವಾಗಿ ಸ್ಪರ್ಶ ಆಸ್ಪತ್ರೆ ಮತ್ತು ಕಣ್ಣಿನ ತಪಾಸಣೆ ಲಯನ್ಸ್ ಜೀವಧಾರ ರಕ್ತನಿಧಿ ಕೇಂದ್ರದ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಬಿರದಲ್ಲಿ ಕಣ್ಣಿನ ತಪಾಸಣೆ, ದಂತ ತಪಾಸಣೆ, ಸಕ್ಕರೆ ಮತ್ತು ಬಿಪಿ ಪರೀಕ್ಷೆಯನ್ನ ನುರಿತ ವೈದ್ಯರಿಂದ ನಡೆಸಲಾಯಿತು. ನಂತರ ಬಿ ಆನಂದ್ರವರು ಸ್ವಯಂ ಪ್ರೇರಿತ ರಕ್ತದಾನ ಮಾಡಿದ್ರು. ಬಳಿಕ ಕಾರ್ಯಕ್ರಮದ ಕುರಿತು ಕೂಡ ಮಾತನಾಡಿದ್ರು. ಜನ್ಮದಿನದ ಪ್ರಯುಕ್ತ ಕಳೆದ 30 ವರ್ಷಗಳಿಂದ ನನ್ನ ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ಸೇವಾ ಚಟುವಟಿಕೆಗಳನ್ನು ಮಾಡ್ಕೊಂಡು ಬಂದಿದ್ದು. ಅದೇ ರೀತಿ ಈ ದಿನ ನರಸಿಂಹರಾಜ ಕ್ಷೇತ್ರದ ವಾರ್ಡ್ ನಂಬರ್ 35ರ ಕೆಎಸ್ಎಬಿ ಕ್ವಾರ್ಟರ್ಸ್ನ ಮುತ್ತು ಮಹೇಶ್ವರಿ ಸಮುದಾಯ ಭವನದಲ್ಲಿ ನಾನು ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರ, ಕಣ್ಣಿನ ತಪಾಸಣೆ ಹಾಗೂ ಹಲ್ಲು ತಪಾಸಣೆ, BP, ಶುಗರ್ ಈ ರೀತಿ ಸೇವಾ ಮನೋಭಾವದಿಂದ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಈ ಕಾರ್ಯಕ್ರಮವನ್ನು ಆಚರಣೆ ಮಾಡೋಕ್ಕೆ ನಮ್ಮ ತ್ರಿವೇಣಿ ಗೆಳೆಯರ ಬಳಗದ ಎಲ್ಲ ಯುವ ಮಿತ್ರರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ನಿಜಕ್ಕೂ ಈ ಮುಖಾಂತರ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ಸೇವಾ ಮನ ಪ್ರತಿಯೊಬ್ಬರಲ್ಲೂ ಮಾದರಿಯಾಗಲಿ ಅನ್ನೋ ವಿಶೇಷದಿಂದ ನಾನು, ಯಾಕಂದರೆ ಬಡವರು ಬಗ್ಗರು ನಾವು ಈ ರೀತಿ ಆರೋಗ್ಯ ಭಾಗ್ಯ, ರಕ್ತದಾನ ಶಿಬಿರ ಈ ರೀತಿ ಏರ್ಪಡಿಸಿದಾಗ ಬಡವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಈ ಲಯನ್ಸ್ ಜೀವಾಧಾರ ರಕ್ತನಿಧಿ ಕೇಂದ್ರದಲ್ಲಿ ನಂದು ಅವ್ರದ್ದು ಕಳೆದ 25 ವರ್ಷಗಳಿಂದ ಒಡನಾಡಿ ನಮ್ಮ ಈ ಭಾಗದಲ್ಲಿ ಯಾರಿಗೆ ಒಂದು ರಕ್ತ ಬೇಕು ಅಂದರೆ ನಾನು ಫೋನ್ ಮಾಡಿದ್ರೆ ಸಾಕು, ಹಣಕಾಸು ಈಸ್ಕೊಳ್ಳದೆ ನನಗೆ ರಕ್ತ ಕೊಡ್ತಾರೆ. ಒಂದೇ ಮನೆಗೆ 40 ಬಾಟ್ಲು ರಕ್ತ ಕೊಡ್ತಿದ್ದೀನಿ. ಆ ದೃಷ್ಟಿಯಿಂದ ಇತ್ತೀಚೆಗೆ ನನಗೆ ಜೀವರಕ್ಷಕ ಒಂದು ಅವಾರ್ಡ್ ಬೇರೆ ಬಂತು. ನಾನು ಸ್ವತಃ 94 ಬಾರಿ ರಕ್ತ ಕೊಟ್ಟು ಅದು ನಮ್ಮ ಯುವ ಮಿತ್ರರಿಗೆ ಒಂದು ಮಾರ್ಗದರ್ಶನ ಆಗಲಿ ಅನ್ನೋ ಉದ್ದೇಶದಿಂದ ಇವತ್ತು ಕೂಡ ನನ್ನ ಜನ್ಮದಿನದಿಂದ ಸ್ವತಃ ನಾನೇ ನನ್ನ ರಕ್ತ ಹೌದು ಪ್ರತಿ ವರ್ಷ ಒಟ್ಟೆ ಸೇವಾ ಮನೋಭಾವ, ಅದು ನನ್ನ ಹುಟ್ಟುಹಬ್ಬ ಜನರಿಗೆ ಮುಡುಪಾಗಿಟ್ಟಿದ್ದೀನಿ. ನಾನು ಇರೋ ತನಕ ಸೇವೆಯ ಜೀವನ ಅಂತ ಮನೋಭಾವದಿಂದ ಜನಸೇವೆ ಜನಾರ್ದನ ಸೇವೆ ಅಂತ ಹೇಳಿದ್ದಾರೆ. ಆ ದೃಷ್ಟಿಯಿಂದ ನಮ್ಮೆಲ್ಲರ ಹಿರಿಯರ ಆಶೀರ್ವಾದದಿಂದ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಮಾಡ್ಕೊಂಡು ಈ ಭಾಗದ ಪ್ರಮುಖ ಮುಖಂಡ ಹಾಗೂ ತುಂಬ ಜನಸ್ಪರ್ಶಿ, ಹೃದಯವಂತ, ತುಂಬ ಕೆಲಸ ಮಾಡ್ತಾ ಇದ್ದಾನೆ. ನಾವು ಕಂಡಂಗೆ ಸಾಕಷ್ಟು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಆಗಿರ್ಬೋದು, ಕೆಲವರಿಗೆ ತುಂಬ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಾಗ ಆ ಕುಟುಂಬಕ್ಕೆ ಸಹಾಯ ಮಾಡೋದಾಗಿರ್ಬೋದು, ಹಾಗೆ ಸ್ನೇಹಿತರಿಗೆ ಸಹಾಯ ಮಾಡೋದಾಗಿರ್ಬೋದು, ತುಂಬ ವೃದ್ಧರು ಈ ರೀತಿಯಾದಂಥ ಯಾರೇ ಆಗಲಿ ಅವನ ಹತ್ರ ಸಹಾಯ ಬೇಡ್ಕೊಂಡು ಬಂದರೆ ಇಲ್ಲ ಅನ್ನಲ್ಲ. ಆದರೆ ಯಾಕಂದರೆ ದೊಡ್ಡ ಉದ್ಯಮಿ ಇಲ್ಲದೆ ಇದ್ದರೂ ಅವ್ನು ಮಾಡೋ ಸಂಪತ್ತಿನಲ್ಲಿ ಜನಸೇವೆ ಮಾಡ್ಕೊಂಡು ಬರ್ತಾ ಇದ್ದಾನೆ. ಮತ್ತು ಈ ವಾರ್ಡಲ್ಲಿ ನಿಜ ಹೇಳಬೇಕಂದ್ರೆ ನಾವು ಒಂದು 15-20 ವರ್ಷದಿಂದ ಅವನು ಒಡನಾಟ ಇದೆ. ಈ ವಾರ್ಡಲ್ಲಿ ಪಾರ್ಟಿ ಕಟ್ಟಿದ್ದಾನೆ. ಹೆಚ್ಚಾಗಿ ಈ ವಾರ್ಡಲ್ಲಿ ಪಾರ್ಟಿ ಕಟ್ಟಿದ್ದಾನೆ. ಪ್ರತಿಯೊಂದು ಮನೆ ಸಂಪರ್ಕನೂ ಗೊತ್ತು. ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ. ಹಾಗೆ ಇವನ ಸೇವೆ, ಇವನ ಒಳ್ಳೆತನನ ಜನಗಳು ಮೆಚ್ಚಿದ್ದಾರೆ. ಈ ಬಾರಿ ನಮ್ಮ ಭಾರತೀಯ ಜನತಾ ಪಕ್ಷ ಅವರಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ರೆ ಶತಸಿದ್ಧವಾಗಿ ಅವರು ನಗರ ಪಾಲಿಕೆ ಸದಸ್ಯರಾಗಿ ಆಯ್ಕೆ ಆಯ್ತಾರೆ. ಹಾಗೆ ಒಳ್ಳೆಯ ಜನಾನುರಾಗಿ, ತುಂಬ ಒಳ್ಳೆಯ ಮನಸ್ಸು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.